ಕೆಸಿ ನಾರಾಯಣಗೌಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಕೆಸಿ ನಾರಾಯಣಗೌಡ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಬಗ್ಗೆ ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಆಕ್ರೋಶ ಕೂಡ ಹೊರಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ನಾರಾಯಣಗೌಡ ಇರುವಂತಹ ಎಕ್ಸ್ಕ್ಲೂಸಿವ್ ಫೋಟೋಗಳು ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡಬಾರದು ಅಂತ ಬಹಿರಂಗವಾಗಿಯೇ ಒತ್ತಡ ಕೂಡ ಹಾಕಿದ್ರು. ಮಂಡ್ಯ ಬಿಜೆಪಿ ಕೈ ತಪ್ಪುವುದು ಬಹುತೇಕವಾಗಿ ಖಚಿತವಾದಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವುದಕ್ಕೆ ಕೆಸಿ ನಾರಾಯಣಗೌಡ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಕೆಸಿ ನಾರಾಯಣಗೌಡ. ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವಂತೆ ಮನವಿ ಕೂಡ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಕೇಳಿಬರ್ತಾ ಇದೆ. ಇನ್ನು ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಆಗಲ್ಲ, ಪಕ್ಷ ಸೇರುವಂತ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರಂತೆ. ಮೊದಲು ಪಕ್ಷಕ್ಕೆ ಸೇರಿ ಅದಾದ ಬಳಿಕ ಸ್ಥಾನಮಾನ ಒದಗಿಸುವಂತಹ ಭರವಸೆಯನ್ನ ಕೊಡ್ತೀವಿ. ಇನ್ನು ಸಿಎಂ ಮಾತಿಗೆ ಕೆಸಿ ನಾರಾಯಣಗೌಡ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರಾ ಕೆಸಿ ನಾರಾಯಣಗೌಡ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್ ದೊಡ್ಡಯ್ಯ, ಕೆಸಿ ನಾರಾಯಣಗೌಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರುವಂತಹ ಒಂದು ಫೋಟೋ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಭೇಟಿಯಾಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್ ರಾಥೋಡ್, ಏನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಸಹಜ. ಆದ್ರೆ ಕೆಸಿ ನಾರಾಯಣಗೌಡರ ವಿಚಾರದಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ, ಅದಕ್ಕೂ ಮುನ್ನ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಿಂದಲೂ ಕೂಡ ಈ ಏನು ಕಾಂಗ್ರೆಸ್ಗೆ ಸೇರ್ತಾರೆ ಅಥವಾ ಬಿಜೆಪಿಯನ್ನ ತ್ಯಜಿಸ್ತಾರೆ ಅನ್ನೋ ಮಾತುಗಳು ಆಗಿಂದಾಗೆ ಕೇಳಿ ಬರ್ತಿದ್ವು. ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕಷ್ಟು ನಿದರ್ಶನಗಳು ಕೂಡ ಎದುರಾಗಿದ್ವು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೆಸಿ ನಾರಾಯಣಗೌಡರು ಭೇಟಿ ಆಗಿರ್ತಕ್ಕಂಥದ್ದು, ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೂ ಕೂಡ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಇರ್ತಕ್ಕಂಥದ್ದು. ಸ್ವತಃ ಅವ್ರ ಆಪ್ತ ಮೂಲಗಳ ಹೇಳೋ ಪ್ರಕಾರವಾಗಿ ಏನು ಬಿಜೆಪಿಯಿಂದ ಈಗಾಗಲೇ ಒಂದು ಕಾಲು ಹೊರ ಇಟ್ಟಿರ್ತಕ್ಕಂಥ ನಾರಾಯಣಗೌಡರು ಕಾಂಗ್ರೆಸ್ ಸೇರುವಂತದ್ದು ನಿಶ್ಚಿತ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ಏನಾಗಿದೆ ಅದ್ರ ವಿರುದ್ಧವಾಗಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಿರ್ತಕ್ಕಂಥದ್ದು ಕೆಸಿ ನಾರಾಯಣಗೌಡರು. ಅವರು ಕೆಸಿ ನಾರಾಯಣಗೌಡರು ಸಾಕಷ್ಟು ಬಾರಿ ಈ ಒಂದು ಮೈತ್ರಿಯನ್ನ ಏನೋ ಆಕ್ಷೇಪ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಕೆಲವೊಂದು ಸಭೆಗಳಲ್ಲೂ ಕೂಡ ಬಿಜೆಪಿಗೆ ಟಿಕೆಟ್ ಅನ್ನ ಕೊಡಬೇಕು ಅಥವಾ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಮಂಡ್ಯವನ್ನ ಬಿಟ್ಕೊಡ್ಬಾರ್ದು ಅನ್ನೋ ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಕೇಳ್ಪಟ್ಟಿದ್ವಿ. ಜೊತೆಗೆ ಏನು ಬಹಿರಂಗವಾಗಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಆಗ್ರಹವನ್ನು ಕೂಡ ವರಿಷ್ಠರ ಮೇಲೆ ಹಾಕಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಎಂಪಿ ಟಿಕೆಟ್ ಈಗಾಗಲೇ ಜೆಡಿಎಸ್ಗೆ ಪಾಲಾಗೋ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಬಿಜೆಪಿಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ ಅಂತಾನೆ ಮಾತುಗಳು ಚರ್ಚೆಗಳು ಕೂಡ ಆಗ್ತಿರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗಷ್ಟೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೆಸಿ ನಾರಾಯಣಗೌಡರು ಭೇಟಿಯಾಗಿರ್ತಕ್ಕಂಥ ಫೋಟೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಪಕ್ಷ ಸೇರ್ಪಡೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಮೊದಲಿಗೆ ಅವರು ಎಂಪಿ ಟಿಕೆಟ್ ನನಗೆ ಕೊಡಿ ಅಂತಾನೂ ಕೂಡ ಕೇಳಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದ್ರೆ ಮೊದಲು ನೀನು ಪಕ್ಷಕ್ಕೆ ಸೇರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀನು ನನ್ನ ಪಕ್ಷಕ್ಕೆ ಸೇರಿದಿದ್ರೆ ಶಾಸಕನಾಗಿ ಸಚಿವನಾಗ ಕೂಡ ಆಗ್ತಿದ್ದೆ, ನೀನೇ ನಿನ್ನ ಕೈಯಾರೆ ನಿನ್ನ ಭವಿಷ್ಯವನ್ನು ಹಾಳು ಮಾಡ್ಕೊಂಡಿದೆ, ಮತ್ತು ಪಕ್ಷ ಸೇರೋ ನಂತರ ಸ್ಥಾನಮಾನ ಒದಗಿಸುವ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಕೆಸಿ ನಾರಾಯಣಗೌಡರ ಆಪ್ತ ವಲಯದಲ್ಲಿ ಬರ್ತಿರ್ತಕ್ಕಂಥ ಮಾತುಗಳೇನು ಅಂದ್ರೆ, ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿರ್ತಕ್ಕಂಥ ನಾರಾಯಣಗೌಡರು ಬಹುತೇಕ ಕಾಂಗ್ರೆಸ್ ಸೇರುವಂತದ್ದು ನಿಶ್ಚಯ. ಹೀಗಾಗಿ ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು. ಅವರು ಸ್ಪಷ್ಟವಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಏನು ಮೈತ್ರಿಗೆ ವಿರುದ್ಧವಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕಾಂಗ್ರೆಸ್ಗೆ ಚುನಾವಣೆಗೂ ಮೊದಲೇ ಸೇರ್ತಾರ ಅಥವಾ ಚುನಾವಣಾ ನಂತರದಲ್ಲಿ ಸೇರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಈಗ ಒಂದ್ ವೇಳೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇ ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳಬಹುದು, ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಇದು ಲಾಭದಾಯಕ ಆಗಬಹುದು ಅಂತ?
ಸಂತೋಷ್ ರಾಥೋಡ್ ಅವರು ಏನು 2 ಬಾರಿ ಅದರಲ್ಲೂ 3 ಬಾರಿ ಶಾಸಕರಾಗಿ ಉಪಚುನಾವಣೆಯನ್ನು ಸೇರಿದಂತೆ 3 ಬಾರಿ ಶಾಸಕರಾಗಿ ಒಮ್ಮೆ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಕೇರ್ಪೇಟೆ ಕ್ಷೇತ್ರದಲ್ಲಿ ತನ್ನದೇ ಆದಂತ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಕೆ.ಸಿ. ನಾರಾಯಣಗೌಡರು ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ಗೆ ಸೇರಿಕೆ ಆದಂತ ಸಂದರ್ಭದಲ್ಲಿ ಕೇರ್ಪೇಟೆಯಲ್ಲೂ ಕೂಡ ಏನು ಈಗ ಜೆಡಿಎಸ್ ಅಲ್ಲಿ ಏಕೈಕ ಶಾಸಕರು ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ. ಹೀಗಾಗಿ ಅಲ್ಲಿ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾರಾಯಣಗೌಡರು ತನ್ನ ಹಿಡಿತದಲ್ಲಿ ಇರ್ತಕ್ಕಂಥ ಮತಗಳನ್ನ ಆಗಿರ್ಬೋದು ಅಥವಾ ಜಿಲ್ಲೆನಲ್ಲಿ ತನ್ನ ಬೆಂಬಲಿಗರುಗಳನ್ನ ಏನ್ ಇಟ್ಕೊಂಡಿದ್ದಾರೆ ಅವರ ಮುಖಾಂತರವಾಗಿ ಒಂದಷ್ಟು ಜನ ಬಿಜೆಪಿ ನಾಯಕರುಗಳನ್ನು ಕೂಡ ಕಾಂಗ್ರೆಸ್ಗೆ ಸೆಳೆಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡತಕ್ಕಂಥದ್ದು ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಾಂಗ್ರೆಸ್ಗೆ ಈ ಬಾರಿ ಲೋಕಸಭಾ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಕಳೆದ 3-4 ಚುನಾವಣೆಯನ್ನ ಜೆಡಿಎಸ್ಗೆ ಹೀನಾಯವಾಗಿ ಸೋಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿನ ಜೈಬೇರಿಯನ್ನ ಬಾರಿಸಬೇಕು ಅಂತ ಹೇಳಿ ಶತಾಗತಾಯ ಪ್ರಯತ್ನವನ್ನ ಪಡ್ತಿರುವಂತ ಸಂದರ್ಭದಲ್ಲಿ ಕೆ.ಸಿ. ನಾರಾಯಣಗೌಡರು ಕಾಂಗ್ರೆಸ್ಗೆ ಸೇರಿದ್ದೇ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೊರವಾಗೂ ಕೂಡ ಪರಿಣಮಿಸುವಂತ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳೇನಿದ್ದಾರೆ, ಅವರ ಕಾರ್ಯಕರ್ತರುಗಳೇನಿದ್ದಾರೆ, ಕೇರ್ಪೇಟೆ ಅಷ್ಟೇ ಅಲ್ಲ ಜಿಲ್ಲೆನಲ್ಲಿ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗುವಂತದ್ದು, ಜೊತೆಗೆ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಸಿಗುವಂತ ಸಾಧ್ಯತೆ ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.